ನಮಸ್ಕಾರ ಕರ್ನಾಟಕ. ನಾವು 3 ಇಯರ್ಸಿಂದ ಕೇದಾರ್ನಾಥ್ಗೆ ಹೋಗ್ಬೇಕಂತ ತುಂಬ ಪ್ಲ್ಯಾನ್ ಮಾಡ್ತಿದ್ವಿ, ಆಗಿರಲಿಲ್ಲ. ಸೊ ಈ ವರ್ಷ ಅದಕ್ಕೊಂದು ಟೈಮ್ ಬಂದಿದೆ. ಸೊ ಬನ್ನಿ, ನಾವು ಕೇದಾರ್ನಾಥ್ಗೆ ಹೋಗ್ಬೇಕಾದ್ರೆ ಏನೇನು ಕ್ಯಾರಿ ಮಾಡಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನೀವು ಒಂದು ಒಳ್ಳೆ ಟ್ರೆಕ್ಕಿಂಗ್ ಬ್ಯಾಗ್ ತೊಗೊಬೇಕಾಗುತ್ತೆ. ಇದರಲ್ಲಿ ಎಲ್ಲ ಲಗೇಜ್ನ ಪ್ಯಾಕ್ ಮಾಡಬೇಕಾಗುತ್ತೆ. ಮತ್ತು ಇಂಪಾರ್ಟೆಂಟಾಗಿ ನೀವೊಂದು ಟ್ರೆಕ್ಕಿಂಗ್ ಶೂಸ್ನ ಬೈ ಮಾಡಬೇಕಾಗುತ್ತೆ. ಇಲ್ಲ ನಿಮ್ಮ ಹತ್ರ ಇದ್ದರೆ ಕೂಡ ಅದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸ್ಲೀಪಿಂಗ್ ಬ್ಯಾಗ್ ಬೇಕಾಗುತ್ತೆ, ಯಾಕಂದರೆ ಅಲ್ಲಿ ತುಂಬ ಕೋಲ್ಡ್ ಇರುತ್ತೆ. ಸೊ ಅದಕ್ಕೆ ಸ್ಲೀಪಿಂಗ್ ಬ್ಯಾಗ್ ತೊಗೊಂಡ್ರೆ ಟೆಂಪರೇಚರ್ ಸ್ವಲ್ಪ ಆರಾಮಾಗಿರುತ್ತೆ. ಮತ್ತು ಟ್ರೆಕ್ ಮಾಡಬೇಕಾದ್ರೆ ನೀವು ಹ್ಯಾಂಡ್ ಗ್ಲೌಸನ್ನು ಯೂಸ್ ಮಾಡಬೇಕಾಗುತ್ತೆ, ಚಳಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ನಿಮಗೆ ಸೇಫ್ಟಿ ಬೇಸ್ ಬರಬೇಕಾದ್ರೆ ಟ್ರೆಕ್ ಮಾಡಬೇಕಾದ್ರೆ ನಿಮಗೆ ತುಂಬ ದಿನ ಸುಸ್ತಾಗುತ್ತೆ. ಸೊ ಅದಕ್ಕೆ ನೀವು ಗ್ಲೂಕೋಸ್ನ ಕ್ಯಾರಿ ಮಾಡಿ. ಮತ್ತು ನಿಮ್ಗೆ ಅಲ್ಲಿ ಹೋದಾಗ ತಲೆನೋವೆಲ್ಲ ಬರ್ಬೋದು. ಸೊ ಅದಕ್ಕೆ ನೀವು ಜಂಡು ಬಾಂಬ್ ಯೂಸ್ ಮಾಡಿ, ಅಥವಾ ಯಾವುದಾದ್ರಾಗಲಿ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ಬೋದು ನೀವು. ಮತ್ತು ಟ್ಯಾಬ್ಲೆಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟ್ಯಾಬ್ಲೆಟ್ಸ್ ಕೂಡ ಕ್ಯಾರಿ ಮಾಡಿ. ಮತ್ತು ಸ್ವಲ್ಪ ಹೆಲ್ತ್ ಚೇಂಜಸ್ ಆದಾಗ, ವೆದರ್ ಚೇಂಜಸ್ ಆದಾಗ ನಿಮಗೆ ಏನೋ ತಗೊಳ್ಳಿ, ಅದು ತುಂಬ ಯೂಸ್ ಆಗುತ್ತೆ ನಿಮಗೆ. ಟ್ಯಾಬ್ಲೆಟ್ಸ್ನ ಮಿಸ್ ಮಾಡದೆ ತೊಗೊಳ್ಳಿ, ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ. ಮತ್ತು ಎಮರ್ಜೆನ್ಸಿ ಯೂಸ್ ಅಂತ ನೀವು ಟಿಶ್ಯೂನ ಕ್ಯಾರಿ ಮಾಡಿ, ಅದು ತುಂಬ ಯೂಸ್ ಆಗುತ್ತೆ ನಿಮಗೆ. ಮತ್ತು ಈ ಶೇಡ್ಸ್ನ ಕೂಡ ಯೂಸ್ ಮಾಡಿ ತೊಗೊಂಡೋಗ್ರಿ ನೀವು, ಅಲ್ಲಿ ಫೋಟೋಸ್ಗೆಲ್ಲ ಬೇಕಾಗುತ್ತೆ. ನೆಕ್ಸ್ಟ್ ಥಿಂಗ್ ಬಂದು ನೀವು ಟ್ರೆಕ್ ಮಾಡಬೇಕಾದ್ರೆ ನಿಮಗೆ ಸುಸ್ತಾಗುತ್ತೆ. ಸೊ ಅದಕ್ಕೆ ನೀವೇನು ಕ್ಯಾರಿ ಮಾಡ್ತೀರಂದರೆ ಕಲ್ಸಕ್ಕರೆ ಕ್ಯಾರಿ ಮಾಡ್ತೀನಿ ನಾನು, ಸರಿನಾ. ಮತ್ತು ಕಾಫಿ ಪೌಡ್ರ್ ಕೂಡ ಯೂಸ್ ಆಗುತ್ತೆ, ಇದು ನಮ್ಗೆ ಎನರ್ಜಿ ಬೂಸ್ಟ್ ಮಾಡುತ್ತೆ ಕಾಫಿ ಪೌಡ್ರು, ಅದನ್ನ ಯೂಸ್ ಮಾಡಿ. ಮತ್ತು ಟ್ರೆಕ್ ಮಾಡಬೇಕಾದ್ರೆ ಅಥವಾ ಅಲ್ಲಿ ಕೇದಾರ್ನಾಥ್ಗೆ ಹೋದರೆ ನಿಮಗೆ ಫುಡ್ ಅಡ್ಜಸ್ಟ್ ಆಗದೆ ಇರ್ಬೋದು. ಸೊ ಅಲ್ಲಿ ನೀವು ಕೆಲವು ರೈಸ್ ಐಟಮ್ ತೊಗೊಂಡು ಅಲ್ಲಿ ಅದ್ರ ಜೊತೆಗೆ ನೀವು ಪಿಕಲ್ನ ಯೂಸ್ ಮಾಡ್ಬೋದು. ನಾನು ಪಿಕಲ್ನ ಕ್ಯಾರಿ ಮಾಡ್ತೀನಿ, ನಾನು ಇದನ್ನ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಕೂಡ ತೊಗೊತೀನಿ. ನಿಮಗೆ ಈ ಲೈಟು ತುಂಬ ಯೂಸ್ ಆಗುತ್ತೆ. ನೈಟ್ ಟೈಮ್ ಎಲ್ಲಾದರೂ ಅಲ್ಲಿ ಜರ್ನಿ ಮಾಡಬೇಕಾದ್ರೆ, ಟ್ರೆಕ್ ಮಾಡಬೇಕಾದಾಗ ಈ ಲೈಟ್ ನಿಮ್ಗೆ ತುಂಬ ಯೂಸ್ ಆಗುತ್ತೆ. ನೋಡಿ, ತುಂಬ ಬೆಳಗ್ಗೆ ಬರುತ್ತೆ ಇದು, ಇದನ್ನ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಇದಿಲ್ಲ ಅಂದರೆ ಕೂಡ ನೀವು ಬೇರೆ ಯಾವ್ದಾದ್ರು ಲೈಟ್ ಇದ್ರೂ ಕೂಡ ಅದನ್ನ ಕ್ಯಾರಿ ಮಾಡ್ಬೋದು. ಮತ್ತು ನೀವೊಂದು ಜಾಕೆಟ್ ಯೂಸ್ ಮಾಡಬೇಕಾಗುತ್ತೆ. ನನ್ನ ಹತ್ರ ಜಾಕೆಟ್ ಬಂದಿದ್ದು ಎಷ್ಟು ಡಿಗ್ರಿ ಇದೆ, -10°C ಜಾಕೆಟ್ ಇದೆ. ಇದು ತುಂಬ ಬೆಚ್ಚಗೆ ಇರುತ್ತೆ, ಅಲ್ಲಿ ವೆದರ್ ಕೋಲ್ಡ್ ಇರುತ್ತೆ. ಸೊ ಈ ಥರ ಜಾಕೆಟ್ನ ಕ್ಯಾರಿ ಮಾಡಿ, ಇಲ್ಲ ನಿಮ್ಮ ಹತ್ರ ಜಾಕೆಟ್ ಕ್ಯಾರಿ ಮಾಡ್ಬೋದು, ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮೇಯ್ನಾಗಿ ನೀವೊಂದು ರೈನ್ ಕೋಟ್ನ ಕ್ಯಾರಿ ಮಾಡಬೇಕಾಗುತ್ತೆ. ಅಲ್ಲಿ ಮಳೆ ಯಾವಾಗ ಬರುತ್ತೆ ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ. ಸೊ ರೈನ್ ಕೋಟ್ನ ಕ್ಯಾರಿ ಮಾಡಿ. ಮತ್ತು ಒಂದು ಚಿಕ್ಕ ಟವಲ್ನ ಕ್ಯಾರಿ ಮಾಡಿ, ಇದು ನಿಮಗೆ ಟ್ರೆಕ್ಕಿಂಗ್ ಹೋಗಬೇಕಾದಾಗ ತುಂಬ ಯೂಸ್ ಆಗುತ್ತೆ. ಈ ಟವಲ್ಲು ಟ್ರೆಕ್ಕಿಂಗ್ ಹೋಗಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಮತ್ತು ಎಮರ್ಜೆನ್ಸಿಗೆ ಅಂತ ಒಂದು ಬೆಡ್ಶೀಟ್ ಕೂಡ ಯೂಸ್ ಮಾಡ್ಕೊಳ್ಳಿ ನೀವು. ಅಲ್ಲಿ ಹೋದಾಗ ಸ್ಟೇ ಆಗಬೇಕಾದಾಗ ಬೆಡ್ಶೀಟ್ ಕೂಡ ಯೂಸ್ ಆಗುತ್ತೆ ನಿಮಗೆ. ಅದು ಬಿಟ್ಟು ನೀವು ಟ್ರೆಕ್ ಮಾಡಬೇಕಾದ ಟೈಮಲ್ಲಿ ನಿಮ್ಗೆ ಒಂದು ವಾರ್ಮರ್ನ ಯೂಸ್ ಮಾಡಿ. ಈ ವಾರ್ಮರ್ ನಿಮಗೆ ಟ್ರೆಕ್ ಮಾಡುವಾಗ ತುಂಬ ಯೂಸ್ ಆಗುತ್ತೆ. ಮತ್ತು ಮೇನ್ ಇಂಪಾರ್ಟೆಂಟ್ ಆಗಿ ನೀವು ಜರ್ನಿ ಮಾಡಬೇಕಾದ್ರೆ ನಿಮ್ಮ ಹತ್ರ ಕ್ಯಾರಿ ಮಾಡಬೇಕಾಗಿರೋದು ಇಯರ್ಬಡ್ಸ್ನ ಕ್ಯಾರಿ ಮಾಡಿ. ನೆಕ್ಸ್ಟ್ ಥಿಂಗ್ ಬಂದು ಮೊಬೈಲ್ ಚಾರ್ಜರ್ನ ಕ್ಯಾರಿ ಮಾಡಿ. ಒಂದು ಎಕ್ಸ್ಟ್ರಾ ಪವರ್ ಬ್ಯಾಂಕ್ನ ಕೂಡ ಕ್ಯಾರಿ ಮಾಡಿ, ಅದು ತುಂಬ ಯೂಸ್ ಆಗುತ್ತೆ. ಅಲ್ಲಿ ನಿಮಗೆ ಚಾರ್ಜರ್ ಆಗೋದಕ್ಕೆ ಪವರ್ ಸಿಗ್ಬೋದು. ಇದನ್ನ ನೀವು ಮೇನಾಗಿ ಕ್ಯಾರಿ ಮಾಡಿ. ಮತ್ತು ಇದನ್ನ ಬಿಟ್ಟು ನೀವು ಟ್ರೆಕ್ ಮಾಡಬೇಕಾದ್ರೆ ನಿಮಗೆ ಕಂಫರ್ಟಬಲ್ ಇರೋ ಕ್ಲಾತ್ನ ಯೂಸ್ ಮಾಡ್ಕೊಳ್ಳಿ ನೀವು, ಅದು ತುಂಬ ಈಸಿ ಆಗುತ್ತೆ. ಟ್ರೆಕ್ ಮಾಡಬೇಕಾದ್ರೆ ನಿಮ್ಗೆ ಯಾವುದು ಓಕೆ ಆಗುತ್ತೆ. ಮತ್ತು ಸ್ವಲ್ಪ ಬೆಚ್ಚಗಿರೋ ಕ್ಲಾತ್ನ ಯೂಸ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಸಿಕ್ಕಿದೆ ಅಂತ ನಾನು ಅನ್ಕೊತೀನಿ. ಥ್ಯಾಂಕ್ ಯು. ಇದೇ ರೀತಿ ಕಂಟೆಂಟ್ಗಾಗಿ ಫುಲ್ ಮಿಲ್ಸ್ ಮಂಜುನ ಫಾಲೋ ಮಾಡಿ.